ಫಸ್ಟ್ ಆಫ್ ಆಲ್ ನಿನಗಾಗಿ ಅನ್ನುವಂಥ ಧಾರಾವಾಹಿ ಜೊತೆಗೆ ಈ ರಾಣಾ ಪಾತ್ರ ಎಷ್ಟು ಸ್ಪೆಷಲ್ ಅಂತ ಹೇಳೋದಕ್ಕಿಂತ ನಿಮಗೆ ಆಕ್ಟ್ ಮಾಡೋದು ಎಷ್ಟು ಕಷ್ಟನಾ ಈಸಿನಾ ಏನು ಅನ್ಸುತ್ತೆ? ಇದ್ರ ಹಿಂದೆ ನಾನು ಯೂಶ್ವಲ್ ಆಗಿ ಹೀರೋನೇ ಮಾಡಿದ್ದು, ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು. ಸೊ ಈ ಪಾತ್ರ ನನಗೆ ಬಂದಾಗ ನಾನು ಐ ವಾಸ್ ಲೈಕ್ ನೋ, ಐ ಕಾಂಟ್ ಡೂ ನೆಗೆಟಿವ್ ಅಂತ ಹೇಳಿ. ಬಟ್ ಸ್ಟಿಲ್ ಡೈರೆಕ್ಟರ್ಸರು ನೀವು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ಗೆ ಆ್ಯಪ್ಟ್ ಆಗ್ತೀರಾ, ಚೆನ್ನಾಗಿದೆ ಅಂದರೆ ಒಂದು ಹೀರೋ ಲೆವೆಲ್ ಅಷ್ಟು ಒಂದು ಕೆಪಾಸಿಟಿ ಇದೆ ಕ್ಯಾರೆಕ್ಟರ್ಗೆ. ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಆಗಿ ಬೇರೆ ಥರ ವಿಲನ್ ಅಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡಿದರು. ಸೊ ಆಡಿಷನ್ ಎಲ್ಲ ಆದಮೇಲೆ ನನಗೊಂದು ಖುಷಿ ಆಯಿತು. ಲೈಕ್ ತುಂಬ ಸ್ಟೈಲಿಶ್ ಆಗಿದೆ ಪಾತ್ರ, ತುಂಬ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ, ತುಂಬ ಚಾಲೆಂಜಸ್ ಇದೆ. ಸೊ ಐ ಆಮ್ ಎಂಜಾಯಿಂಗ್ ಇಟ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ನಾನು ಖುಷಿಪಟ್ಟು ವಿಲನ್ ಪಾತ್ರನ ಮಾಡ್ತೀನಿ ಅಂತ ಹೇಳಿ. ದ್ವೇಷ ಆ ರೀತಿ ಯಾರು ನನಗೆ ಬಂದ್ಬಿಟ್ಟು ನೋಡಿ ಅಥವಾ ಮಾತಾಡಿಸಿಲ್ಲ. ಬಂದವರೆಲ್ಲ ನನಗೆ ಹೇಳೋದು, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ನಿಮ್ಮ ಸ್ಟೈಲಿಶ್ ಆಗಿದ್ದೀರಾ, ನಿಮ್ಮ ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿದೆ, ನಿಮ್ಮ ಮಾಡ್ಯುಲೇಷನ್ನು, ವಾಯ್ಸು. ಸೊ ಈ ರೀತಿ ಆಲ್ವೇಸ್ ಪಾಸಿಟಿವ್ ಆಗೇ ಮಾತಾಡ್ತಾರೆ ಬಿಟ್ಟರೆ. ಸೊ ನನಗೆ ಆ ರೀತಿ ಒಂದು ನೆಗೆಟಿವ್ ಆಗಿ ತುಂಬ ಜನ ಮಾತಾಡಿ ನನ್ನ ಒಂದು ಮನಸ್ಥಿತಿನ ಕುಗ್ಸೋ ಅಂಥದ್ದು ಯಾವುದು ಏನೂ ಆಗಿಲ್ಲ ಇದುವರೆಗೂ. ಸೊ ಐ ಆಮ್ ವೆರಿ ಹ್ಯಾಪಿ.